ಸ್ಥಾನಗಳು ಭದ್ರ ಉಳಿಸ್ಕೊಂಡ್ರೆ ಹೌದು. ಮತ್ತೆ ನಾನು ಸಿಎಂ ಬದಲಾವಣೆ ಮಾಡಕ್ ಕೇಳ ನಮ್ಗೆ ಉಳಿಸ್ಕೊಂಡು ನಾವ್ ನೀವು ಸಿಎಂ ಬದಲಾವಣೆ ಮಾಡ್ರಿ ಅವ್ರನ್ನ ಕೇಳ್ರಿ, ನಾವಿಲ್ಲಿ ಮಂತ್ರಿ ಮಂಡಳ ಕೇಳಿ ನಾವೇನ್ ಹೇಳುದು ಅಂತ ಹೇಳಿದ್ವಿ ಕತೆ. ಅದ ನೀವು ಬೆಂಗಳೂರಾಗ ಬಂದ್ ಕೇಳ್ರಿ ಹೇಳ್ತಾರೆ, ನಾವಿಲ್ಲಿ ಹೊಸಪೇಟೆ ಅಂಕತ್ರ ಏನ್ ಹೇಳೋದು. ಪ್ರಭಾವಿ ಸಚಿವರ ದಲಿತ ಶಾಸಕರು ಸಚಿವರುಗಳ ಸಭೆ ಅತಿ ಹೆಚ್ಚು ಮಾಡಿದವರು ಅಲ್ಲ, ಈಗ ಮುಂದೆ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ, ಅದೇನು ಸಮಯ ಇಲ್ಲ. ಸಭೆಗೂ ಸಿಎಂ ಏನು ಸಂಬಂಧ ಇಲ್ಲ ರೀ. ಅದು ನೀವು ಬೆಂಗಳೂರಿಗೆ ಬಂದ್ರೆ ಬೇಕಾದ್ರೆ ಅವ್ರನ್ನ ಭೇಟಿ ಮಾಡ್ತೀನಿ, ಅಲ್ಲೇ ಕೇಳಿಬಿಡಿ ಸುಮ್ಮನೆ ನೀವು. ಕರೆಕ್ಟ್ ಹೇಳ್ರಿ, ಈಗೇನ ಅವ್ರು ಚೇಂಜ್ ಮಾಡ್ತಾರ ಯಾರು ಹೇಳ್ರಿ ನಿಮಗೆ? ಹಂಗೂ ಸುದ್ದಿ ಇದೆ, ಅವರು ಐದು ವರ್ಷ ಇರ್ತಾರ, ಸುದ್ದಿ ಹಂಗೂ ಇದಾರೆ. ನೀವೇನ್ ಹೆಂಗ್ ಮಾಡೋರು? ಅದು ಸುದ್ದಿ ಇದೆ 5 ವರ್ಷ. ಈಗ ಸಿಎಂ ಆಗ್ಲಿ ಅಧ್ಯಕ್ಷ ಆಗ್ಲಿ ಚರ್ಚೆ ಅಂತ ಪ್ರಶ್ನೆ ಇಲ್ಲ ರೀ, ಅದು ಮುಗಿದೋದ ಅಧ್ಯಾಯ. ಯಾವಾಗ ಬಂದಾಗ ನೋಡೋಣ, ಇದ್ಯಾಕೆ ನೋಡ್ರಿ. ಈಗ ಇದ್ರ ನಮ್ ಇಲಾಖೆ ಬಗ್ಗೆ ನಿಮ್ ಜಿಲ್ಲೆ ಬಗ್ಗೆ ಏನಿದ್ರೆ ಹೇಳ್ರಿ, ಹೇಳೋಣ. ಯಾವ್ದ್ರೆ ಅದ ಮಾಡೋರೆಲ್ಲ ಮತ್ತೆ ಅಲ್ಲಿ ನೀವು ವರಿಷ್ಠಗೆ ಡೆಲ್ಲಿಗೆ ಕೇಳ್ಬೇಕಿದು ಯಾರು ಮಾಡ್ತಾರ. ಹಿರಿಯ ಶಾಸಕರಿದ್ದಾರೆ, ಮಹಿಳಾ ಶಾಸಕರಿದ್ದಾರೆ, ಹೊಸ ಶಾಸಕರು ಹುರುಪ್ ಇದ್ದವ್ರು ರಕ್ತ ಸುಡಬೇಕದು, ರಕ್ತ ಬಿಸಿ ಇರಬಾರ್ದು. ತಂಡ ಆದ್ಮ್ಯಾಗ ಮಂತ್ರಿ ಮಾಡ್ತಾರೆ. ಅಂದ್ರೆ ಒಂದು ಡಿಸಿಷನ್ ಇದೆ, ಮೊದಲನೇ ಬಾರಿ ಬಂದವ್ರಿಗೆ ಮಾಡಂಗಿಲ್ಲ ಅಂತ ಒಂದು ಡಿಸಿಷನ್ ಇದೆ. ಫಸ್ಟ್ ಟೈಮ್ ಬಂದವ್ರಿಗೆ ಅದಕ್ಕೆ ಇದಾರೆ. ಈಗ 60-70 ಜನ ಫಸ್ಟ್ ಟೈಮ್ ಬಂದಾರೆ. ಮೊದಲನೇ 70 ಮೇಡಮ್ 72 ಜನಕ್ಕೆ ಪಾರ್ಟಿಯಲ್ಲಿ ಮೊದಲನೇ ಸಾರಿ ಬಂದವ್ರಿಗೆ ಮಾಡಂಗಿಲ್ಲ ಅಂತ ಡಿಸಿಷನ್ ಆಗಿದೆ. ಹಿಂಗಾಗಿ ಅದ ಕಷ್ಟ ಅಡಚಣೆ ಆಗ್ಬೋದು ಅಂತ ಹೇಳುದು. ನಮ್ ಪ್ರಕಾರ ಯಾವ್ದು ಇಲ್ಲ. ನಿಮ್ಗೆ ಬೇಕಾದ್ರೆ ನೀವು ಬೆಂಗಳೂರ ಡಿಲ್ಲಿ ಹೋಗಿ ಕೇಳ್ರಿ, ಹೇಳ್ತಾರೆ ಯಾರು. ಈಗ ಯಾರೋ ಒಬ್ರು ಹೇಳ್ತಾರ. ಈಗ ಇಲ್ಲ ಬೆಂಕಿ ನಮ್ ಪಕ್ಷದಾಗಿಲ್ಲ, ಬೇರೆಯವ್ರು ಹೇಳಿದ್ದಾನೆ ನೀವು ಮತ್ತೆ ಇದು ದೊಡ್ಡ ಮಾಡುದು. ನಮ್ ಪಕ್ಷದವ್ರು ಯಾರು ಹೇಳ್ಯಾರ ಹೇಳಿ? ಬೇರೆ ಪಕ್ಷದವ್ರು ಮೈಸೂರಾಗ ಯಾರು ಹೇಳದ್ ನೀವ್ ಹೇಳ್ತೀರ. ನಮ್ ಪಕ್ಷದಾಗ 140 ಮಂದಿ ಇದೀವಿ ನಾವು. ಈಗ ಅದ್ ಪ್ರಶ್ನೆ ಇಲ್ಲ. ಮೊನ್ನೆ ನಿಮ್ಮದಲ್ಲೇ ದೊಡ್ಡ ಸಭೆ ಮಾಡಿದೀವಿ, ಹಾಸ್ಪಿಟಲ್ ದೊಡ್ಡ ಸಭೆ ಮಾಡಿ ಹೋಗಿದೀವಿ. ಹೀಗಾಗಿ ಅದೇನ್ ಪ್ರಶ್ನೆ ಇಲ್ಲ. ನೋಡೋಣ, ಜಿಲ್ಲೆಗೆ ಬಂದ್ವಿ, ಜಿಲ್ಲೆ ಬಗ್ಗೆ ಬಹಳಷ್ಟು ಸಮಸ್ಯೆಗಳನ್ನ ಹೇಳಿದ್ದಾರೆ ಈ 3 ವರ್ಷಗಳಲ್ಲಿ ಕ್ಯಾಟಗರಿ ವೈಸ್. ಸೊ ಅದನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಡಿ ಕಾನೂನು ಸುವ್ಯವಸ್ಥೆ ಆಯಾ ಘಟನೆಗಳು ನಡೆದಾಗ ಅದನ್ನ ನಿಯಂತ್ರಣ ಮಾಡ್ತಿರ್ತಾರ. ಯಾಕಂದ್ರೆ ಯಾರ ಕೈಯಲ್ಲಿ ಇರೋಲ್ಲ, ಅದು ಸಡನ್ ಆಗಿ ಆಗ್ತಾವೆ. ಕಾನೂನು ಒಂದೊಂದ್ ಸಾರಿ ಮುಂಜಾಗ್ರತೆ ಗೊತ್ತಾಗ್ತದೆ, ಒಂದ್ಸರಿ ಗೊತ್ತಿಲ್ಲದೇನೂ ಆಗ್ತಾವ. ಸೊ ಅದಕ್ಕೆಲ್ಲ ಪೊಲೀಸರು ಕ್ರಮ ಕೈಗೊಳ್ತಾರ. ನಡೀತದೆ, ಅದು ಗೌರ್ಮೆಂಟ್ ಡಿಸಿಷನ್ ತಗೋಬೇಕಲ್ಲ. ಗೌರ್ಮೆಂಟ್ ಡಿಸಿಷನ್ ತಗೋಬೇಕು. ನೋಡೋಣ, ವರದಿ ಬರ್ಲಿ. ಏನೋ ತನಿಖೆ ನೆಮ್ಸಿದಾರೆ, ಆ ವರದಿಯಲ್ಲಿ ಏನ್ ಬರೋದು ಚೆಕ್ ಮಾಡೋಣ. ಅದು ಬಂದ ಮೇಲೆ ಮುಂದೆ ಸರ್ಕಾರ ಡಿಸಿಷನ್ ತಗೋತಾರೆ ಸಿಎಂ ಅವರು. ಅದ್ ಹೆಂಗಿ ಚರ್ಚೆ ವರದಿ ಬಂದ ಮ್ಯಾಗ ಗೊತ್ತಾಗಲ್ಲ ಯಾರ ಪಾರ್ಟ್ ಇದೆ ಯಾರ್ದಿಲ್ಲ. ಈಗ ಇಂಟೆಲಿಜೆನ್ಸಿ ಅಧಿಕಾರಿನ ವರ್ಗಾವಣೆ ಇವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಪತ್ನಿ ಶಾಸಕಿ ಅಂತೇಳಿ ರಕ್ಷಣೆ ಮಾಡಿಲ್ಲ. ಹಂಗಿಲ್ಲ. ಈಗ ಯಾವ್ದೋ ಒಂದು ವರದಿ ಮೇಲೆ ಅಂದಾಜ್ ಮೇಲೆ ಸರ್ಕಾರ ಕ್ರಮ ಕೈಗೊಂಡಿದೆ. ಸೊ ಅದು ಸರಿ ವೇಟ್ ಮಾಡ್ಬೇಕ್ರಿ. ಇನ್ನೊಂದು 15-20 ತಿಂಗಳಲ್ಲಿ ಒಂದು ವರದಿ ಬರ್ತದೆ. CID ಬರ್ತಿದೆ ಅಥವಾ DC ಅವರು ಒಂದು ತನಿಖೆ ಮಾಡ್ತಿದ್ದಾರೆ. ಬರ್ಲಿ, ಬಂದ್ಮ್ಯಾಗೆ ಅವ್ರು ತಪ್ಪಿಸ್ತಾರೆ. ಇಲ್ಲ ಅಂದ್ರೆ ಅದಕ್ಕೆ ಮತ್ತೆ ಸರ್ಕಾರ ಅದ್ರ ಬಗ್ಗೆ ಸ್ಪಂದನೆ ಮಾಡ್ತದೆ. ಅದು ಸಿಎಂ ಅವ್ರ ಡಿಸಿಷನ್ ತಗೋಬೇಕು, ನಾವು ತಗೊಳಕ್ಕೆ. ಅಡಿ ಸ್ವಲ್ಪ ಈಗಾಗಲೇ ಒಪ್ಕೋತಿದೆ ಸರ್ಕಾರದ ಕೆಲವೊಂದು ಸಂದರ್ಭದಲ್ಲಿ ಅದು ಫೇಲ್ಯೂರ್ ಆಗಿದೆ. ಸೊ ಅದಕ್ಕೆ ರಾಜ್ಯ ಸರ್ಕಾರ ಒಂದೇ ಕಾರಣ ಅಲ್ಲ, ಅದು ಅಸೋಸಿಯೇಷನ್ ಅವ್ರ ಕಾರಣ, ಅತಿಯಾದ ಜನ ಬರೋದು ಕೂಡ ಕಾರಣ. ಸೊ ಇದೆಲ್ಲ ಇದೆ. ರಾಜ್ಯ ಸರ್ಕಾರ ಮೇಲೆ ಒಂದೇ ತಪ್ಪಂತ ಹೇಳಿಕ್ ಆಗಲ್ಲ. ಸೊ ಕಲೆಕ್ಟಿವ್ ಆಗಿದೆ. ಇನ್ನು ಕಲೆಕ್ಟಿವ್ ಆಗಿ ಜವಾಬ್ದಾರಿ ತಗೋಬೇಕು. ಮುಂದಾಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರ ಮೇಲೆ ಇರ್ಬೇಕಷ್ಟೇ. ಮಾಡಿದವ್ರು ನಾವೆಲ್ಲರೂ ಅಸೋಸಿಯೇಷನ್ ಮಾಡಿದವರು
ಇನ್ಸಿಡೆಂಟ್ ಆಗಿದ್ದು ಸ್ಟೇಡಿಯಂ DCM ಹೋಗಿ ವಿಮಾನದಲ್ಲಿ ಅಲ್ಲಲ್ಲ, ಇನ್ಸಿಡೆಂಟ್ ಆಗಿದ್ದು ಸ್ಟೇಡಿಯಂ ಹತ್ತಿರಾರೆ. ನಮ್ಮಲ್ಲಿ ಮುಂಜಾನೆ ಫಂಕ್ಷನ್ ಆಯ್ತು, ಅದು ಯಶಸ್ವಿಯಾಗಿ ಶಾಂತಿಯಿಂದ ಮುಗಿತು. ಅದೇ ಅದನ್ನೇ ಹೇಳಿದ್ಲ, ಮುಂಚೆ ಹೇಳಿದ 3 ಮಂದಿ ಸಮಸ್ಯೆ ಇದೆ ಅಂತ ಹೇಳಿದ್ರಲ್ಲ. ಸರ್ಕಾರದಿದೆ, ಯಾವ್ದು ಅಸೋಸಿಯೇಷನ್ ಇದೆ, ಪಬ್ಲಿಕ್ ಕೂಡ ಲೆಕ್ಕ ಮೀರಿ 3 ಲಕ್ಷ 4 ಲಕ್ಷ ಬಂದ್ರು. ನೋಡೋಣ, ಈ ಸದ್ಯ ಹೇಳಿಕ್ಕೆ ಆಗಲ್ಲ. ನಾ ಇಲ್ಲಿ ಹಾಸ್ಪಿಟಲ್ ಕೂತಾರೆ, ಎನ್ಕ್ವೈರಿ ಆಗ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.